ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸಂಡೇ ಬಂತು ಅಂತ ಹೇಳಿದ್ರೆ ಬೋರ್ ಹೊಡಿತಾ ಇರುತ್ತೆ. ಸೊ ಈ ಸಂಡೇ ಎಲ್ಲಾದರೂ ಹೋಗೋಣ ಅಂತ ಹೇಳ್ಬಿಟ್ಟು ಅನ್ನಿಸ್ತು. ಅದಕ್ಕೆ ನ್ಯಾಷನಲ್ ಪಾರ್ಕ್ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ರೆಡಿಯಾಗಿ ನ್ಯಾಷನಲ್ ಪಾರ್ಕ್ ಹೋದ್ವಿ. ಆದರೆ ನಾವು ಹೋದರೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಚೆನ್ನಾಗಿರಲ್ಲ. ನೀವು ನೋಡಿ, ಸಕ್ಕತ್ತಾಗಿರುತ್ತೆ. ಪ್ರಾಣಿಗಳನ್ನೆಲ್ಲ ನೋಡ್ತಾ ಇದ್ರೆ ಅದೇನೋ ಮನಸ್ಸಿಗೆ ಒಂದು ಸ್ವಲ್ಪ ತೃಪ್ತಿ ಆಗ್ತಾ ಇರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಓಕೆನಾ? ಬನ್ನಿ ಇವಾಗ ಪಾರ್ಕ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. Wali. Mai dulu semua mereka. Aku. Ishan. Aduh. Ini lagi nak kontak. Nah, ini. Exit place ಅಲ್ಲಿ. ಲಾಸ್ಟ್ ಟೈಮ್ ಬಂದಾಗ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಕೂತ್ಕೊಂಡಿದ್ವಿ. ಈ ಟೈಮ್ ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ಪಾಪ ಅವರು ಬರಬೇಕಿತ್ತು, ಚೆನ್ನಾಗಿರ್ತಿತ್ತು. ಬಟ್ ಅವಳು ಮಾತ್ರ ತುಂಬ ದೂರ ಇದ್ದಾಳೆ, ಬರೋಕ್ಕಾಗಲ್ಲ ಅಲ್ಲ. ಈ ಸತಿ ನಾನೇ ಎಲ್ಲ ನೋಡಿಕೊಂಡು ವಿಡಿಯೋ ನೋಡ್ತಾಳೆ ಅಲ್ಲ, ಅವ್ರಿಗೂ ಖುಷಿ ಆಗುತ್ತೆ. ಜಿರಾಫೆ ನೋಡಿದ್ರೆ ಸೇಮ್ ಗೊಂಬೆ ಅಂತ, ಬಟ್ ಗೊಂಬೆ ಅಲ್ಲ, ಜಿರಾಫೆ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿ. ನೈಸರ್ಗ ಹೆಚ್ಚು ನಿಂಗೆ ವಿಶ್ರಮಿಸುತ್ತವೆ ಮತ್ತು ಸಂದರ್ಭವಾಗಿಂದ ಕರೆಯುವಗಳಿಗೆ ಜಿರಾಫೆ 5 to 30 ಮಿನಿಟ್ಸ್ ಮಾಡಿಕೊಂಡ್ರೆ ಸಾಕಂತೆ 24 ಅವರ್ಸಲ್ಲಿ. ನನಗೆ ಮಾತ್ರ 24 ಅವರ್ಸು ನಿದ್ದೆ ಮಾಡಿದ್ರೆ ಭಾರಿ ಖುಷಿಯಾಗಿರ್ತೀನಿ. ಅವ್ರ ಅಪ್ಪನ ಜೊತೆ ಆಯ್ತಾ ಇವಾಗ ಅಲ್ಲೇನೋ ಸಿಕ್ಬಿಟ್ಟು ಅಲ್ಲಿ ಹೊರಗೆ ಎತ್ಕೊಂಡು ಅಲ್ಲೇ ನನ್ನ ಕೈ ಕರಿಯೋದೇ ಕಾಣಿಸಿಲ್ಲ. ನನ್ನ ಕಣ್ಣು ಏನೋ ಆಗ್ಬಿಟ್ಟೈತೆ. ನಾನು ನನ್ನ ಫ್ರೆಂಡ್ಸ್ ಗೊತ್ತಾಯ್ತು ಟೈಗರ್ ಯಾರು ನಿದ್ದೆ ಮಾಡ್ತಾ ಆಯ್ತು. ಹಾಯ್ ಫ್ರೆಂಡು, ಎದುರು ಫ್ರೆಂಡು. ಅಯ್ಯೋ ಟೈಗರ್ ಎಬ್ಬಿಸ್ತಾ ಇರಪ್ಪ, ಎದುರ್ತಾನೆಲ್ಲ ಮೇಲೆ. ಟೈಗರ್ ಗುಹೆ ಮುಚ್ಚಬಿಟ್ಟು. ಏನೋ ಐತೆ ಅಲ್ಲಿ. ಕೋಳಿನೇನಾ ಗೊತ್ತಿಲ್ಲ. ಮರ ಬೆಕ್ಕು ಕಪ್ಪಗೆ ಎಷ್ಟು ಚೆನ್ನಾಗಿದೆ. ಎಲ್ಲೈತೆ ಕಪ್ಪು ಬೇಕು, ಗಬ್ಬು ವಾಸನೆ. ಬೆಕ್ಕುಮಾ ಅದನ್ನೇ ನಾನು ನೋಡ್ತಾ ಇದ್ದೀನಿ. ಬೆಕ್ಕು ನೋಡಕ್ ಹೋಗಿ ಬೆಕ್ಕು ಕಾಣಿಸಿಲ್ಲ, ಏನು ಕಾಣಿಸಿಲ್ಲ. ಓ ಎಲ್ಲಿ ಕಾಣಿಸುತ್ತೆ ಕರೆಕ್ಟಾಗಿ? ಅದಕ್ಕೋಸ್ಕರನೇ ಅಯ್ಯೋ ಆ ಕಡೆ ಬಂದ್ಬಿಡ್ತು. ಈ ಕಡೆ ನೋಡಿ, ಚೆನ್ನಾಗಿರುತ್ತೆ. ಸ್ವಲ್ಪ ಭಜನೆ ಮಾಡ್ತೈತೆ. ಅದೇನೋ ತೀಟೆ ಮಾಡಿದ್ದೆ, ಅದಕ್ಕೆ ಒಳಗಡೆ ಬೌನೊಳಗೆ ಹಾಕ್ತಿದ್ದಾರೆ.
ಹೋಗಿ ಬಚ್ಚಿಕೊಂಡ್ಬಿಟ್ಟು ದೃಷ್ಟಿ ಆಗೋಯ್ತು ಅಂತ. ಇದು ಉಷ್ಣ ಪಕ್ಷಿ. ಇದು ಏನು ಬೇಡ ಟೋಟಲ್ 5 ಏನೋ ಇದೆ. ಇದು ಸೇರಿ ಶಿಕ್ 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 ಶಿಕ್. ಇಲ್ಲಿ ನರಿ ಏನೋ ಇದೆ. ಇಲ್ಲೆಲ್ಲೋ ಕತ್ತೆ ಕಿರುಬ ಐತೆ. ಎಲ್ಲಿ ಅಂತ ಕಾಣಿಸ್ತಾನೆ ಇಲ್ಲ. ಎಲ್ಲಿ ಕಾಣಿಸ್ತೈತೆ? ಭವನ ನೋಡ್ಕೊಂಡು ಹೋಗ್ಬಿಟ್ಟಿರ್ಬೇಕು ನಾನು ಬಂದಿದ್ದೀನಿ ಅಂತ. ಅಲ್ಲಿ ಅಷ್ಟು ದೂರ ಐತೆ ಇದು. ಶಿಕ್ ಎಲ್ಲಿ ಕಾಣಿಸ್ತಾನೆ ಇಲ್ಲ. ಓಡಾಗ್ಬಿಟ್ಟೈತೆ ಇದನ್ನು. ಅಲ್ಲಿ ಗುಳಿನರಿ ಓಡತೈತೆ. ಅಲ್ಲಿ ಓಡತೈತೆ. ಜಾಸ್ತಿ ಇದಾವೆ. ಅಲ್ಲಿ ನೋಡಿದ್ರೆ ಕಾಣಿಸಿಲ್ಲ. ಒಂದೇನು ಕರ್ಕೊಂಡೋಗೋಣ ಮನೆಗೆ. ಅಣ್ಣ ಹಂಗಂದ್ರೆ ಬ್ಯಾಂಕ್ ರಾಬರಿ ಮಾಡ್ಸೋಣ. ರಾಬರಿ ಮಾಡಿ ತಂದ್ಕೊಟ್ಟಿರೋ ಮೇಲೆ ಯಾರು ಅಂತ ಗೊತ್ತಿಲ್ಲ. ಚೇಂಜ್ ಆಗ್ತಾ ಇರುತ್ತೆ ಅಂತ. ಚಾಣಕ್ಯ. ಫ್ರೆಂಡ್ಸ್ ಯಾರಿಗಾದ್ರು ಇದ್ರೆ ಗುಳಿನರಿ ಬುದ್ಧಿ ಅಂತ ಹೇಳ್ತಾರಲ್ಲ. ತೋಳ ತೋಳ ಬೂದು ತೋಳ. ಹಾಯ್ ತೋಳ. ನಾಯಿ ಮರಿ. ನಾಯಿ ತರನೇ ಐತೆ. ಕರ್ಕೊಂಡು ನೋಡ್ತಾ ಇದ್ದೀನಿ. ಅದ್ರ ಕಿಸ್ದಾಗ ದೆವ್ವ ಬಂತು ಅನ್ಕೊಳ್ಳೋದು ಎಲ್ಲರೂ. ಅಯ್ಯಮ್ಮ ನೋಡಿ ಬರ್ತೈತೇನೋ. ಬೋಟಿಂಗ್ ಬೋಟಿಂಗ್ ಭಾವನಿಗೆಲ್ಲ ಬಿಡ್ತೈತೆ ಚೆನ್ನಾಗಿ. ನೀರಾಣೆ ಕಾಣಿಸ್ತಾನೆ ಇಲ್ಲ. ನೀರೊಳಗೆ ಬಚ್ಚಿಕೊಂಡ್ಬಿಟ್ಟಿದೆ. ನೀರಾಣೆ ಬಂದ್ಬಿಡ್ತು. ಹಾಯ್ ಫ್ರೆಂಡ್ಸ್. ಬೆಳಕಾಗೋಯ್ತು ಅದಕ್ಕೆ. ಒಳಗಡೆ ಕಿರ್ಸ್ತಾವೆ. ಹಂಗಂದ್ರೆ ಜಾಸ್ತಿ ಆಳ ಇರಬೇಕು ನೀರು. ಅಲ್ಲಿ ನೀರು ತುಗುಡಿಸ್ತೈತೆ ನೀರೊಳಗೆ ಎದ್ದು ಬಂದ್ಬಿಟ್ಟು. ಗೊಂಬೆ ತರ ನಿಂತ್ಕೊಂಡ್ಬಿಟ್ಟೈತೆ. ಜಾಸ್ತಿ ಆಗ್ತೈತೆ ನೋಡಿ ನಿಮ್ಮ ಮಗನಿಗೆ ಕೊಟ್ಟು. ಓ ಸಿಹಿ ಮುತ್ತು. ಮುಂದೆ ಹೋಗೋಣ. ಇದು ನೀರು ಕುದ್ರೆ ನೀರಾನೆ ಅಲ್ಲ.
ಇದ್ಯಾವ ಪ್ರಾಣಿ? ಅಲ್ಲೈತೆ. ಜಿಂಕೆನಾ? ಚುಕ್ಕಿನೇ ಕಾಣಿಸ್ತಿಲ್ಲ. ಇಲ್ಲ, ಹೋಗ್ಬಿಟ್ಟು ರಂಗೋಲಿ ಪುಡಿಯಲ್ಲಿ ಚುಕ್ಕಿ ಇಕ್ಬಿಟ್ಟು ಬರ್ತೀನಿ. ಸ್ವಲ್ಪ ಐತೆ. ನೆಕ್ಸ್ಟ್ ಯಾವ ಪ್ರಾಣಿ ಐತೆ? ಇದು 7ರಿಂದ 8 ತಿಂಗಳು ಜಿಂಕೆ. 7ರಿಂದ 8 ತಿಂಗಳು ಇದಕ್ಕೆ. ಅದಕ್ಕೂ ಚಿಕ್ಕದು ಐತೆ. ಜಿಂಕೆ ಕೊಂಬುಗಳೆಲ್ಲ ಕಟ್ ಮಾಡಿಬಿಟ್ಟಾರೆ. ಅಲ್ಲಿ ಇನ್ನೂ ಐತೆ. ನೀರಿಲ್ದಿರ ಬತ್ತು ಹೋಗ್ಬಿಟ್ಟೈತೆ. ಓ, ಎಲಿಫೆಂಟ್. ಎಲಿಫೆಂಟು ಪ್ಯಾಂಟ್ ಹಾಕೊಂಡು ಎಲ್ಲ ಹೋಗೈತೆ ಗೊತ್ತಾ? ಯಾರ್ಯಾರೋ ತಕೊಂಡಿದ್ದಾರೆ. ತೋಳ ತೋಳ. ಹೌದು. ಉಷ್ಣ ಪಕ್ಷಿ. ನೆಕ್ಸ್ಟ್ ಯಾವ ಪಕ್ಷಿ ಇದೆ? ಹುಲಿ ಇದ್ದಂಗೆ ಐತೆ. ಲಯನ್ ಲಯನ್. ಇದು ನಾನೇ. ಅಲ್ಲಿ ಅಲ್ಲಿ ಫೋಸ್ ಕಟ್ಕೊಂಡೈತೆ. ಹೌದು, ಪಾಪ ಇದು. ಪಾಪದಂಗೆ ಕುತ್ಕೊಂಡೈತೆ ಎಷ್ಟು ಚೆನ್ನಾಗಿ ಮುದ್ದಾಗಿ. ವಾವ್, ಸಕ್ಕತ್ತಾಗಿದೆ. ಬೇಡ ಪ್ಯಾರೆಟ್ ನೋಡಲಿ. ಕಲರ್ ಕಲರ್ ಪ್ಯಾರೆಟ್ ಮಾಡ್ತು. ಹಾಯ್ ಹಾಯ್. ಏನು ತಂದೆ? ಅಲ್ಲ, ತಲೆ ಕೆಳಗಡೆ ಹಾಕೊಂಡಿರೋರು ಅವರೇ. ಸಖತ್ತಾಗಿದೆ ಕಲರ್ ಕಲರ್ ಆಗಿ. ಬರುತ್ತೆ ಅಣ್ಣ, ಝೂಮ್ ಆಗಿ ಫುಲ್ಲು ಚೆನ್ನಾಗಿ ಬಂತು. ಸಖತ್ತಾಗಿ ಬಂತು. ಅವ್ರಿಗೆ ಬಣ್ಣನೇ ಬೇಡ, ಸಖತ್ತಾಗಿರ್ತವೆ. ವಾವ್, ಸಖತ್ತಾಗಿದೆ. ನೋಡ ಅಂಗಡಿ ಈ ಕಡೆ ಹೆಂಗ್ ನೋಡ್ತೀವಿ. ಚೆನ್ನಾಗಿ ಕೊಡುತ್ತಾ ಇದ್ರಲ್ಲ. ಕೈ ನೋವೇನು ಬಂದಿಲ್ಲ. ಅವನು ಇದೇನದು ಪಾಮ್ ಕಾಕಟ, ಕೆಂಪು ಕಾಡ್ಕೋಳಿ.
ಇದು ನಮ್ಮ ಕೋಳಿ ಇದ್ದಂಗೆ ಐತೆ. ಆಹಾ, ಅದು ಬೆಂಕಿ ಕೋಳಿ ದಪ್ಪ. ಇದೆಲ್ಲೂ ಬೂದು ಕಾಡು ಕೋಳಿ ಇದು. ಇದು ಯಾವ್ದಿದು? ಅಲ್ಲಿ ಪಿಕಾಕ್ ಅಲ್ಲ, ಪಿಕಾಕ್ ಅಲ್ಲ ಐತೆ ಅಲ್ಲ, ಬೇರೆ ಕಡೆ ಪಿಕಾಕ್ ಇಲ್ಲ ಇಲ್ಲಿ. ಗೋಲ್ಡನ್ ಪೆಸೆಂಟ್. ಪಿಕಾಕ್ ಆ ಕಡೆ ಇರ್ಬೇಕು, ಮನೆ ಪಕ್ಕದ್ರಲ್ಲಿ ಇರಬೇಕು. ನಾವು ಆ ಕಡೆಗೆ ಆ ಕಡೆ ಇದೆ ಅನ್ಸುತ್ತೆ. ಹಾವುಗಳು ಸಿಕ್ಸೋದಿಲ್ಲ, ಆ ಕಡೆ ಇರಬೇಕು. ನಾವು ಆ ಕಡೆ ಹೋಗ್ಲಿಲ್ಲ. ಇವಾಗ ಹೋಗ್ತಾ ಹಂಗೆ ಹೋಗ್ಬೋದು. ಸಿಲ್ವರ್ ಪ್ಲೆಸೆಂಟ್. ವಾವ್, ಗಿಣಿಗಳು ಸಕ್ಕದಾಗಿದೆ. ಇದು ಮೊಸಳೆನೇ ಅಲ್ಲ, ನಿದ್ದೆ ಪ್ರಾಣಿ. ಬೇಕಾದ್ರೆ ನಿಮ್ಮ ಮನೆಯವ್ರದ್ದು ಟ್ರಕ್ ಹಾಕೋಬೇಕಾದ್ರೆ ಬರಲ್ಲ. ಅಯ್ಯೋ ಹಸಿಬೇಕಾರೆ ಬೇಡ. ಮೊಸಳೆ ಮಲ್ಕೊಂಡ್ಬಿಟ್ಟವೆ. ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕೊಂಡ್ಬಿಟ್ಟವೆ ಅಕ್ಕ. ನಾವು ಬಟ್ಟಿಂಗ್ ಮಾಡಿದ್ರಲ್ಲ, ಹಾಂ, ಮೊಸಳೆಗಳವೆ. ಮುಂಚೆಗೆ ಹೇಳ್ಬಾರ್ದಾಗಿತ್ತ ನಿಮಿಷ. ಅವು ನೋಡ್ತೀರಾ ಆ ಕಡೆಗೆ ವೈಟ್ ಕಲರು ನವಿಲ್ ಗರ್ಲ್. ಅಲ್ಲೊಂದಿರಬೇಕು. ಕೆಂಪು ಕಿರೀಟಕ್ಕ ಕೊಕ್ಕರೆ. ಅಲ್ಲೊಂದಿದೆ. ರೈನ್ಬೋ ಲಾರಿಕಿದೆ. ಎಕ್ಸಿಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.